5, 8, 9ನೇ ತರಗತಿಯ ಎಕ್ಸಾಮ್ ಮುಗೀತು. ಈಗ ಮೌಲ್ಯಮಾಪನದ್ದೇ ದೊಡ್ಡ ಟೆನ್ಷನ್ ಆಗ್ತಾ ಇದೆ. ಮೌಲ್ಯಮಾಪನ ಮಾಡುವ ಶಿಕ್ಷಕರಿಗೆ ಹೆಚ್ಚಿನ ಹಣ ನೀಡಿ. ಈ ಬಾರಿ ಪ್ರತಿ ಉತ್ತರ ಪತ್ರಿಕೆಗೆ ಕನಿಷ್ಠ 10 ರಿಂದ 15 ರೂಪಾಯಿ ಕೊಡಿ. 400 ತುಟ್ಟಿಭತ್ಯೆ ನೀಡುವಂತೆ 400 ರೂಪಾಯಿ ತುಟ್ಟಿಭತ್ಯೆ ನೀಡುವಂತೆ ಶಿಕ್ಷಕರು ಒಕ್ಕೊರಲಿನ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘಟನೆ ಒತ್ತಾಯವನ್ನು ಮಾಡ್ತಾ ಇದೆ. 5ನೇ ಕ್ಲಾಸು, 8ನೇ ಕ್ಲಾಸು ಮತ್ತು 9ನೇ ಕ್ಲಾಸ್ನ ಬೋರ್ಡ್ ಪರೀಕ್ಷೆ ಮುಗೀತು. ಕೊನೆಯೂ ಕೂಡ ಮಾಡಿ ಮುಗಿಸಿದ್ರು. ಆದರೆ ಈಗ ಉತ್ತರ ಪತ್ರಿಕೆಯ ಮೌಲ್ಯಮಾಪನ ಇದೆಯಲ್ಲ, ಅದೇ ದೊಡ್ಡ ಟೆನ್ಷನ್ ಆಗಿದೆ. ಮೌಲ್ಯಮಾಪನ ಮಾಡುವ ಶಿಕ್ಷಕರಿಗೆ ಹೆಚ್ಚಿನ ಹಣ ನೀಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಾರಿ ಪ್ರತಿ ಉತ್ತರ ಪತ್ರಿಕೆಗೆ ಕನಿಷ್ಠ 10 ರೂಪಾಯಿಯಿಂದ 15 ರೂಪಾಯಿ ಕೊಡಿ. 400 ರೂಪಾಯಿ ತುಟ್ಟಿಭತ್ಯೆ ನೀಡಬೇಕು ಅಂತೇಳಿ ಶಿಕ್ಷಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘಟನೆ ಒತ್ತಾಯವನ್ನು ಮಾಡ್ತಾ ಇದೆ. ಕಳೆದ ವರ್ಷ ಮೌಲ್ಯಮಾಪನ ಮಾಡಿದ್ದಕ್ಕೆ ಪ್ರತಿ ಪತ್ರಿಕೆಗೆ ಕೇವಲ 2 ರೂಪಾಯಿ ಭತ್ಯೆ ಕೊಟ್ಟಿತ್ತು ಸರ್ಕಾರ. 8 ಮತ್ತು 9ನೇ ತರಗತಿಗಳ ಉತ್ತರ ಪತ್ರಿಕೆಗಳು 1,30,30 ಲಕ್ಷ ಅಷ್ಟಿವೆ. ಮೌಲ್ಯಾಂಕನ ಮುಗಿಸಲು ಕನಿಷ್ಠ 5-6 ದಿನ ಆದರೂ ಬೇಕಾಗ್ತದೆ. ಹಾಗಾಗಿ 5 ರೂಪಾಯಿಯಿಂದ ನೀವು ಏನು ಕೊಟ್ಟಿದ್ರಲ್ಲ ಕಳೆದ ಬಾರಿ 2 ರೂಪಾಯಿ, ಈಗ 15 ರೂಪಾಯಿ ಅಥವಾ 10 ರೂಪಾಯಿ ಕೊಡಿ. 400 ರೂಪಾಯಿ ತುಟ್ಟಿ ಭತ್ಯೆ ನೀಡಬೇಕು ಅಂತೇಳಿ ಶಿಕ್ಷಕರು ಒತ್ತಾಯ ಮಾಡ್ತಾ ಇದ್ದಾರೆ. ಕಳೆದ ಬಾರಿ 5 ಮತ್ತು 8ನೇ ತರಗತಿ ಬೋರ್ಡ್ ಎಕ್ಸಾಮ್ ಪರೀಕ್ಷೆಯ ಏನು ಇದು ಉತ್ತರ ಪತ್ರಿಕೆಗಳಿದ್ದು ಅದನ್ನು ವ್ಯಾಲ್ಯೂಯೇಷನ್ಗೆ ಶಿಕ್ಷಕರಿಗೆ ವ್ಯಾಲ್ಯೂಯೇಷನ್ ಆದ 2 ತಿಂಗಳ ನಂತರ ಪ್ರತಿ ಉತ್ತರ ಪತ್ರಿಕೆಗೆ 2 ರೂಪಾಯಿದಂತೆ ಹಣವನ್ನು ಕಳಿಸುವಂಥ ಪ್ರಯತ್ನ ಇಲಾಖೆ ಮಾಡಿತು. ಆಗ ಅನೇಕ ಶಿಕ್ಷಕರು ಅಂದರೆ ಹೆಚ್ಚು ಕಮ್ಮಿ ಲಕ್ಷಾಂತರ ಶಿಕ್ಷಕರು ಆ ಹಣವನ್ನು ತಿರಸ್ಕರಿಸಿದರು. ಯಾಕಂದರೆ 2 ರೂಪಾಯಿ ಒಂದಿನದಲ್ಲಿ 80 ಪೇಪರ್ ಮಾಡಿದರೆ 160 ರೂಪಾಯಿ ಆಗುತ್ತೆ, ಅಥವಾ 50 ಪೇಪರ್ ಮಾಡಿದರೆ ಅದು 100 ರೂಪಾಯಿ ಆಗುತ್ತೆ. ಸೊ 30 ಪೇಪರ್ ಮಾಡಿದರೆ ಅದು 60 ರೂಪಾಯಿ ಆಗುತ್ತೆ. ಒಂದು ದಿನ ಪೂರ್ತಿ ಒಬ್ಬ ಶಿಕ್ಷಕರು ನಿಮ್ಮ ಹತ್ರ ಬಂದು ಬೆಳಗ್ಗೆಯಿಂದ ಸಂಜೆ ತನಕ ಯಂತ್ರಗಳ ರೀತಿ ರೋಬೋ ರೀತಿಯಲ್ಲಿ ಕೆಲಸ ಮಾಡಿದವರಿಗೆ ನೀವು 60 ರೂಪಾಯಿ ಅಥವಾ ನಾವು ಇವತ್ತು ಇಲಾಖೆಯ ಕಾರ್ಯದರ್ಶಿ ಮತ್ತು ಕಮಿಷನರಲ್ಲಿ ವಿನಂತಿ ಮಾಡೋದೇನೆಂದರೆ, ಇವತ್ತು ಬೋರ್ಡ್ ಪರೀಕ್ಷೆಗಳು ಪೂರ್ಣಗೊಂಡಿವೆ. 5, 8, 9ನೇ ತರಗತಿ. ಕಳೆದ ವರ್ಷ 5 ಮತ್ತು 8ನೇ ತರಗತಿ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ವೀರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಕಳೆದ ಬಾರಿ ಎಕ್ಸಾಮ್ ಪರೀಕ್ಷಾ ಪತ್ರಿಕೆಯ ಮೌಲ್ಯಮಾಪನಕ್ಕೆ ಎಷ್ಟು ಹಣ ಕೊಡ್ತಾ ಇದ್ರು, ಈಗ ಎಷ್ಟು ಒತ್ತಾಯ ಇದೆ, ಮತ್ತು ಎಷ್ಟು ಪತ್ರಿಕೆಗಳ ಮೌಲ್ಯಮಾಪನ ಮಾಡೋದಕ್ಕೆ ಶಿಕ್ಷಕರಿಗೆ ಅವಕಾಶಗಳಿರುತ್ತೆ? ಹೆಚ್ಚಿನ ಮಾಹಿತಿ ಏನಿದೆ ವೀರೇಶ್? ಹೆಸರಂಜಿತ್ 5, 8, 9ನೇ ತರಗತಿ ಗೊಂದಲದ ನಡುವೆ ಬೋರ್ಡ್ ಎಕ್ಸಾಮ್ ಪರೀಕ್ಷೆ ನಡೆದಿದೆ. ಆದ್ರೀಗ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಹೀಗಾಗಿ ಈ ಹಿಂದೆ ಏನು ಶಿಕ್ಷಕರೇ ವ್ಯಾಲ್ಯೂಯೇಷನ್ ಮಾಡುವಂಥ ಶಿಕ್ಷಕರಿಗೆ ಈ ಹಿಂದೆ ಸರ್ಕಾರ 2 ರೂಪಾಯಿ ಕೊಡ್ತಿತ್ತು ಮತ್ತು TAD ಯಾವುದೂ ಕೊಡಲಿಲ್ಲ. ಹೀಗಾಗಿ ಆವಾಗ ಶಿಕ್ಷಕರು ತುಂಬ ಒಂದು ಕಡೆ ಶಿಕ್ಷಣ ಇಲಾಖೆ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಅಂದರೆ 2 ರೂಪಾಯಿ ಯಾವ ಲೆಕ್ಕದಲ್ಲಿ ಆಗುತ್ತೆ? ಒಬ್ಬ ಶಿಕ್ಷಕರು ದಿನಕ್ಕೆ ಒಂದು 50, 60, 80 ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡ್ತಾನೆ. ಈ 2 ರೂಪಾಯಿ ಅಂದರೆ 100 ರೂಪಾಯಿ ಆಗುತ್ತೆ, 160 ರೂಪಾಯಿ ಆಗುತ್ತೆ, 30 ಮಾಡಿದರೆ 50 ರೂಪಾಯಿ ಆಗುತ್ತೆ. ಇದರಿಂದ ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ಒಟ್ಟು 10 ರಿಂದ 15 ರೂಪಾಯಿ ಈ ಬಾರಿ ಅದು ನೀಡಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ರೆ. ಯಾಕಂದರೆ ಆ TAD ಸಹ ದಿನಕ್ಕೆ 400 ರೂಪಾಯಿ ನೀಡಬೇಕು. ಯಾಕಂದರೆ ಆ ದಿನ ಬೆಳಗ್ಗೆ ಬಂದು ಮತ್ತು ಸಂಜೆ ಹೋಗಬೇಕಾಗತ್ತೆ. ಅದು ಒಂದು ಸುಮಾರು 1 ಕೋಟಿ ಅಧಿಕ ಪ್ರಶ್ನೆ ಪತ್ರಿಕೆಗಳು ಅವೆಲ್ಲ ವ್ಯಾಲ್ಯೂಯೇಷನ್ ಮಾಡಬೇಕು. ಹೀಗಾಗಿ ಸರ್ಕಾರ ಇದನ್ನು ಗಮನಿಸಬೇಕು. ನಮಗೆ ತುಟ್ಟಿ ಭತ್ಯೆ ಮತ್ತೊಂದು ಕಡೆ ವ್ಯಾಲ್ಯೂಯೇಷನ್ಗೆ ಒಂದು ಪತ್ರಿಕೆಗೆ 10 ರಿಂದ 15 ರೂಪಾಯಿ ಕೊಡಬೇಕಂತೇನೋ ಕರ್ನಾಟಕ ಶಾಲಾ ಶಿಕ್ಷಕರ ಸಂಘಟನೆ ಒತ್ತಾಯ ಮಾಡ್ತಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.